ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಮಾಘ ಮಾಸದ ವಿಶೇಷ ಪೂಜೆ ಅನ್ನೋದು ಯಾವ ರೀತಿ ಮಾಡ್ಬೋದು, ಹಾಗೆ ಮಾಘ ಮಾಸದ ವಿಶೇಷ ಪೂಜೆಯಿಂದ ಏನು ಲಾಭ, ಹಾಗೆ ಮಂಗಳವಾರದ ವ್ಲಾಗ್ ಸಹಿತ ಮಾಡಿದ್ದೀನಿ. ಜೊತೆಗೆ ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ. ಆದಷ್ಟು ತುಂಬ ಪುಟ್ಟ ವಿಡಿಯೋನ ಅಂತ ಹೇಳ್ಬೋದು. ಈ ಪುಟ್ಟ ವಿಡಿಯೋದಲ್ಲಿ ನಿಮಗೆಲ್ಲ ಇನ್ಫಾರ್ಮೇಷನ್ ಆದಷ್ಟು ತಿಳಿಸ್ಕೊಡ್ತೀನಿ. ಕೊನೆವರೆಗೂ ನೋಡಿ. ನಮ್ಮ ನಂದಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ವಿಡಿಯೋಗೊಂದು ಲೈಕ್ ಕೊಡಿ. ನಿಮಗೆಲ್ರಿಗೂ ಇಷ್ಟ ಆಗಿರೋ ಈ ವಿಡಿಯೋನ ಇನ್ನೊಬ್ಬರಿಗೆ ಶೇರ್ ಮಾಡಿ. ಬನ್ನಿ ನೋಡೋಣ. ನೋಡಿ, ಮಂಗಳವಾರ ದಿವಸ ನಾನು ಊರಿಗೆ ಹೋಗಿದ್ದೆ ಹಿಂದಿನ ದಿವಸ. ಆ ಕಾರಣಕ್ಕಾಗಿ ಮಂಗಳವಾರ ಬರೋದಕ್ಕೆ ಲೇಟ್ ಆಯಿತು. ಈ ರೀತಿಯಾಗಿ ಹೀರೆಕಾಯಿ ಬಜ್ಜಿ ಅನ್ನೋದು ಬೇಗ ಆಗುತ್ತೆ. ಈ ರೀತಿಯಾಗಿ ತೊಗರಿಬೇಳೆ, ಹಾಗೆ ಹೀರೆಕಾಯಿ, ಟೊಮೊಟೊ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಕುಕ್ಕರ್ಗೆ ಹಾಕ್ಕೊಂಡು ಒಂದು ವಿಜಿಲ್ ಬರ್ಸ್ಕೊಂಡು ನೀರು ಬೇರ್ಪಡಿಸ್ಕೊಂಡು ನುಣ್ಣಗೆ ರುಬ್ಕೊಂಡು ಈ ರೀತಿಯಾಗಿ ಜೀರಿಗೆ, ಕರ್ಬೇವಿನ ಸೊಪ್ಪು, ಈರುಳ್ಳಿ ಎಲ್ಲ ಒಗ್ಗರಣೆ ಮಾಡ್ಕೋಬೇಕಾಗತ್ತೆ. ಕರ್ಬೇವಿನ ಸೊಪ್ಪು ಇರಲಿಲ್ಲ, ಆ ಕಾರಣಕ್ಕೆ ಹಾಕಿಲ್ಲ ನಾನು. ನೀವು ಇದ್ರೆ ಹಾಕ್ಕೊಳ್ಳಿ. ಎಲ್ಲ ಹಾಕಿದೆಲ್ಲ ಆದಮೇಲೆ ರುಬ್ಬಿರೋ ಅಂಥ ಮಿಶ್ರಣನ ಅರ್ಧಂಬರ್ಧ ರುಬ್ಕೊಬೇಕಾಗತ್ತೆ. ಈ ರುಬ್ಬಿರೋ ಮಿಶ್ರಣನ ಎಷ್ಟು ಬೇಕೋ ಅಷ್ಟು ನೀರು ಬಗ್ಸ್ಕೊಂಡಿರ್ತೀರಲ್ಲ, ಆ ನೀರು ಸೇರಿಸಿ ಉಪ್ಪು ಸೇರಿಸಿ ಕುದಿಸ್ಕೊಂಡ್ರೆ ಈ ಸಾಂಬಾರು ಬೇಗ ಸಿದ್ಧವಾಗುತ್ತೆ ಕಣ್ರಿ. ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೆ, ಚಪಾತಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಸಖತ್ತಾಗಿರುತ್ತೆ. ಬೇಗನೇನೂ ಆಗುತ್ತೆ. ಹೀರೆಕಾಯಿ ಪಪ್ಸಾರು ಅಂತಾರೆ, ಹಾಗೆ ಹೀರೆಕಾಯಿ ಬಜ್ಜಿ ಅಂತಲೂ ಸಹಿತ ಅಂತಾರೆ ಈ ಸಾಂಬಾರನ್ನಂತೂ. ಹಾಗೆ ನನ್ನ ಮಗ ಬಂದ ಅವತ್ತು ಊರಿಂದ. ಅವನಿಗೆ ಹೂಕೋಸು ಅಂದರೆ ತುಂಬಾ ಇಷ್ಟ. ಆ ಕಾರಣಕ್ಕಾಗಿ ಹೂಕೋಸು ಪಲ್ಯ ಮಾಡಿ ಈ ರೀತಿಯಾಗಿ ಚಪಾತಿ ಮಾಡಿದ್ದೆ. ಚಪಾತಿಗೆ ಸಾಂಬಾರು ಇತ್ತು, ಹಾಗೆ ಪಲ್ಯನೂ ಸಹಿತ ಇತ್ತು. ಎರಡೂ ಸೇರಿಸಿ ಚಪಾತಿ ಜೊತೆಗೆ ತಿಂದ್ವಿ, ನಾನು, ನನ್ನ ಮಗ, ನಮ್ಮ ಮನೆಯವರೆಲ್ಲ. ತುಂಬ ಚೆನ್ನಾಗಿತ್ತು ಪಲ್ಯ ಅಂತೂ. ಹಾಗೆ ಮಾಘ ಮಾಸದ ಪೂಜೆ ಅಂದರೆ ಬೆಳಗಿನ ಜಾವ ಸೂರ್ಯ ಉದಯ ಆಗೋಕ್ಕೆ ಮುಂಚೆನೇ ಎದ್ದು ಬೇಗ ಸ್ನಾನ ಮಾಡೋದು ಅಂದರೆ ಮಾಘ ಮಾಸದ ಸ್ನಾನ, ಹಾಗೆ ಮಾಘ ಮಾಸದ ಪೂಜೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಬಾಗಿಲಿಗೆಲ್ಲ ನೀರು ಹಾಕ್ಕೊಂಡಿದ್ದೆ. ಆ ಸಮಯ ಒಂದು 5:15, 5:30 ಆಗಿರುತ್ತೆ. ನೀವೇ ನೋಡ್ತಾ ಇರ್ಬೋದು, ಕತ್ಲಿದೆ, ಎಷ್ಟು ಕತ್ಲಿದೆ ನೋಡಿ. ಸೂರ್ಯ ಉದಯ ಆಗೋಕ್ಕೆ ಮುಂಚೆ ಸ್ನಾನ ಮಾಡೋದೇ ಈ ಮಾಘ ಮಾಸದ ವಿಶೇಷ ಅಂತ ಹೇಳ್ಬೋದು. ಹಾಗೆ ಪೂಜೆನೂ ಮಾಡಬೇಕಾಗತ್ತೆ ಕತ್ಲಿರೋ ಹಾಗೆ. ಹಾಗೆ ನಿಮ್ಗೆ ಅನುಕೂಲ ಇದ್ದರೆ ಅಶ್ವತ್ಥ ವೃಕ್ಷ ಅಥವಾ ನಾಗರಕಲ್ಲಿಗೆ ಹೋಗಿ ಪೂಜೆ ಮಾಡಿಕೊಂಡು ಸುತ್ತಾಕೊಂಡು ಬಂದರೆ ಆಯಿತು ಕಣ್ರಿ. ಹಾಗೆ ನೋಡಿ, ನೋಡ್ತಾ ಇರ್ಬೋದು, ಒಂದು 6 ಗಂಟೆ ಅಂತ ತೋರಿಸ್ತಾ ಇದೆ ಗಡಿಯಾರದಲ್ಲಿ, ಆದರೆ ನಮ್ಮದು 1/4 ಗಂಟೆ ಫಾಸ್ಟ್ ಇದೆ. 5:45 ಆಗಿತ್ತು. ನಾನೆಲ್ಲ ರೆಡಿ ಮಾಡಿಕೊಂಡು ಹೀಗೆ ಅಶ್ವತ್ಥ ವೃಕ್ಷದ ಹತ್ರ ಅಂದರೆ ನಾಗರಕಲ್ಲ ಹತ್ರ ಪೂಜೆ ಮಾಡ್ಕೊಬರೋಣ ಅಂತ ಹೊರಟೆ. 5:45 ಆಗಿತ್ತು. ಸಮಯ ಅಂತೂ ಇನ್ನು ಕತ್ಲೇ ಇತ್ತು. ಹಾಗೆ ನೋಡಿ, ಈ ರೀತಿಯಾಗಿ ಎಲ್ಲ ಪೂಜೆ ಮಾಡಿಕೊಂಡೆ. ಕತ್ಲಿರೋವಾಗ ವೀಡಿಯೋ ತೆಗೆದ್ರೆ ಬರೋಲ್ಲ ಚೆನ್ನಾಗಿ ಅಂದ್ಬಿಟ್ಟು ನಾನು ಬೆಳಕಾದ್ಮೇಲೆ ಪೂಜೆ ಎಲ್ಲ ಮುಗಿಸಿದ ನಂತರ ಮತ್ತೆ ಬೆಳಕಾದ್ಮೇಲೆ ಈ ರೀತಿ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ದೇವ್ರನ್ನೆಲ್ಲ ತೊಳೆದು ಎಲ್ಲರ ಮುತ್ತೈದೆಯವರು ಬಂದು ಪೂಜೆ ಮಾಡ್ತಾರೆ. ಮಾಘ ಮಾಸದಲ್ಲಿ ತುಂಬ ವಿಶೇಷ ಅಂತ ಹೇಳ್ಬೋದು. ನೋಡಿ, ಎಲ್ಲರೂ ಬಂದು ಪೂಜೆ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಇದು ನಾನು ಮಾಡಿರೋ ಪೂಜೆ ಅಂತ ಹೇಳ್ಬೋದು. ಹಾಗೆ ಇದು ಮಾಘ ಪೌರ್ಣಮಿ ದಿವಸ ಮಾಡಿರೋಂಥ ಪೂಜೆ ಆಗಿರುತ್ತೆ. ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ದಯವಿಟ್ಟು ಸಾರಿ. ಹಾಗೆ ಇಲ್ಲೆಲ್ಲ ನಾಗರಕಲ್ಲ ಹತ್ರ ಪೂಜೆ ಮಾಡ್ಕೊಂಬಂದು ಮನೆಯಲ್ಲಿ ಪೂಜೆ ಮಾಡಿಕೊಂಡ್ರು ಕೂಡ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಅಲ್ಲೇ ಫಸ್ಟ್ ಮಾಡಬೇಕು ಅನ್ನೋದೇನಿಲ್ಲ ಕಣ್ರಿ. ಮಾಘ ಮಾಸ ಅನ್ನೋದು ಶಿವರಾತ್ರಿ ಅಮಾವಾಸ್ಯೆ ಬರುತ್ತಲ್ಲ, ಅಲ್ಲಿವರೆಗೂ ಟೈಮ್ ಇದೆ. ಯಾರನ್ನ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಿ. ಹಾಗೆ ತುಂಬಾ ಒಳ್ಳೆಯದು. ನಾವು ಕೇಳಿದ ವರ ಕೊಡ್ತಾರೆ ಅನ್ನೋದರಲ್ಲಿ 2 ಮಾತಿಲ್ಲ ಅಂತ ಹೇಳ್ಬೋದು. ಹಾಗೆ ಅಲ್ಲೇ ನಾಗರಕಲ್ಲ ಹತ್ರ ಈ ಹುಳ ಇತ್ತು, ನೋಡಿರ್ಬೋದು ನೀವು. ಈ ಹುಳಕ್ಕೆ ಶಂಕು ಹುಳ ಅಂತ ಹೇಳ್ತಾರೆ. ಈ ಹುಳನ ಮುಟ್ಕೊಂಡ್ರೆ ಅದು ಶಂಕು ಒಳಗೆ ಹೋಗಿ ಸೇಫ್ಟಿಗೆ ಅಂತ ಅದರಲ್ಲಿ ಸೇರ್ಕೊಳುತ್ತೆ. ನಿಮಗೆ ಗೊತ್ತಿಲ್ಲ, ಆ ಕಾರಣಕ್ಕಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ಹಾಗೆ ಇಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಬಂದು ಮನೆಯಲ್ಲಿ ಮಾಘ ಪೌರ್ಣಮಿ ಅಲ್ವಾ ವಿಶೇಷ ಅಂತ ಅಂದ್ಬಿಟ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಈ ರೀತಿಯಾಗಿ ಪೂಜೆ ಮಾಡ್ಕೊಂಡಿದ್ದೀನಿ. ಪೂಜೆ ಎಲ್ಲ ನಂತರ ಮಾಘ ಪೌರ್ಣಮಿ ಅಂತ ಪುಸ್ತಕ ಬರುತ್ತೆ. ಆ ಪುಸ್ತಕದಲ್ಲಿ ಕಥೆಗಳಿರುತ್ತೆ. ನಿಮ್ಗೆ ಗೊತ್ತಿಲ್ಲ ಅಂದರೆ ಕಥೆನಲ್ಲೂ ಇರುತ್ತೆ, ಬೇಕಾದ್ರೆ ಓದಿ ತಿಳ್ಕೊಳ್ಳಿ. ದಿವಸಕ್ಕೆ ಒಂದೊಂದರಂತೆ ಎಷ್ಟು ದಿವಸ ಪೂಜೆ ಮಾಡ್ತೀರೋ ಆ ರೀತಿಯಾಗಿ ಒಂದೊಂದು ಕಥೆ ಅನ್ನೋದು ಎಲ್ಲ 2 ಕಥೆ ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಕಥೆನ ಓದ್ಕೊಬೋದು. ಪೂಜೆ ಎಲ್ಲ ಮುಗಿಸಿದ ನಂತರ ತುಂಬ ಮಡಿಯಿಂದ ಮಾಡಬೇಕಾಗತ್ತೆ ಕಣ್ರಿ. ಈ ಮಾಘ ಪೌರ್ಣಮಿ ವಿಶೇಷ ಪೂಜೆ ಅಂತೂ ತುಂಬ ಒಳ್ಳೆಯದು ಸಹ ಅಂತ ಹೇಳ್ಬೋದು. ಯಾರನ್ನ ಮಾಡಿಲ್ಲ ಅಂದರೆ ಒಂದು ದಿವಸ ಆದರೂ ಮಾಡಿ, ಸೂರ್ಯ ಉದಯಕ್ಕೆ ಮುಂಚೆ ಸ್ನಾನ ಮಾಡಿ ಪೂಜೆ ಮಾಡಿಕೊಂಡ್ರೆ ಆಯಿತು ಕಣ್ರಿ. ಹಾಗೆ ಅನುಕೂಲ ಇರೋರು ನದಿ ಸರೋವರಗಳಲ್ಲಿ ಸಹ ಸ್ನಾನ ಮಾಡಿದ್ರೆ ಇನ್ನೂ ತುಂಬಾ ಒಳ್ಳೆಯದು, ಪುಣ್ಯ ಅಂತ ಹೇಳ್ಬೋದು. ಹಾಗೆ ಅನುಕೂಲ ಇಲ್ದಿರೋರು ಮನೆಯಲ್ಲಿ ಬಿಸಿನೀರು ಸ್ನಾನ ಅಥವಾ ತಣ್ಣೀರು ಸ್ನಾನ ಮಾಡೋಂಗಿದ್ರೂ ಸಹ ಮಾಡ್ಬೋದು. ಹಾಗೆ
ಏನಪ್ಪ ಇವರು ತೋರಿಸಿದ ವಿಡಿಯೋನೇ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಂಬಿಡಿ. ಅವತ್ತು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಆದರೆ ವಿಷಯ ನಿಮ್ಗೆ ತಿಳಿಸ್ಬೇಕು ಅಂತ ಈ ಥರ ಪದೇ ಪದೇ ವಿಡಿಯೋ ತೋರಿಸಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಸಾರಿ. ಹಾಗೆ ಈ ಒಂದು ದಿವಸ ಆದರೂ ಪೂಜೆ ಮಾಡಿ ಅಂತ ಹೇಳ್ತೀನಿ. ಇದಾಗಿ ಮಾಘ ಮಾಸದ ವಿಶೇಷ ವಿಡಿಯೋ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.